ನಮಸ್ಕಾರ ಸ್ನೇಹಿತರೆ. ಈ ದಿನ ನಾನು ಒಂದು ಸ್ವಾರಸ್ಯಕರವಾದ ನಿಜವಾಗಲೂ ನಡೆದ ಒಂದು ಶಿವನ ಕಥೆಯನ್ನು ಹೇಳ್ತೀನಿ. ತಮಿಳುನಾಡಿನ ಅಕ್ಕೂರಿನಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಶಿವಭಕ್ತ ಆಗಿರ್ತಾನೆ. ಒಂದಿನ ಅವನಿಗೆ ಶಿವನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಆಗುತ್ತೆ. ಆಗ ಅವನು ಗುರುಗಳನ್ನ ಕರೆದುಬಿಟ್ಟು, ಗುರುಗಳೇ, ನನಗೆ ಶಿವನ ದರ್ಶನ ಮಾಡಬೇಕು ಅಂತ ಆಸೆ ಆಗ್ತಿದೆ, ಅದಕ್ಕೇನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೀನು ಶಿವಭಕ್ತರಿಗೆ ಊಟ ಹಾಕಿಸು, ಅದರಿಂದ ಶಿವನಿಗೆ ಸಂತೋಷ ಆಗಿ ಶಿವ ಸಹ ಊಟಕ್ಕೆ ಬರಬಹುದು ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ನಾನು ನಾಳೆಯಿಂದಲೇ ನಮ್ಮ ರಾಜ್ಯದ 1,000 ಶಿವಭಕ್ತರಿಗೆ ಊಟ ಹಾಕಿಸ್ತೀನಿ. ಆದರೆ ಶಿವನ ಗುರ್ತು ಹಿಡಿಯೋದು ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು, ಶಿವನ ಅನುಗ್ರಹ ಇದ್ದರೆ ಅದೂ ಆಗುತ್ತೆ ಅಂತ. ನಂತರ ರಾಜ ಮಂತ್ರಿಗೆ ಹೇಳ್ತಾನೆ, ನಾಳೆಯಿಂದ ಅರಮನೆಯಲ್ಲಿ 1000 ಶಿವಭಕ್ತರಿಗೆ ಊಟಕ್ಕೆ ಎಲ್ಲ ರೆಡಿ ಮಾಡಿ, ರಾಜ್ಯದ ಎಲ್ಲ ಶಿವಭಕ್ತರನ್ನು ಕರೀರಿ ಅಂತ ಹೇಳ್ತಾನೆ. ಮಂತ್ರಿ ಹಾಗೆ ಮಾಡ್ತಾನೆ. ಮಾರನೇ ದಿನ ರಾಜ ಮಂತ್ರಿನ ಕೇಳ್ತಾನೆ, ಎಷ್ಟು ಜನ ಶಿವಭಕ್ತರು ಬಂದಿದ್ದಾರೆ ಅಂತ. ಮಂತ್ರಿ ಹೇಳ್ತಾನೆ, ಕೇವಲ 999 ಜನ. ನಾನು ಒಬ್ಬೊಬ್ಬರನ್ನು ಲೆಕ್ಕ ಹಾಕಿ ಒಳಗೆ ಕಳಿಸಿದ್ದೀನಿ. ಹಾಗೆ ಈ ತಟ್ಟೆಯಲ್ಲಿ 1,000 ಬೀಡಾಗಳನ್ನ ಇಟ್ಟಿದ್ದೀನಿ. ಎಲ್ಲರೂ ಊಟಕ್ಕೆ ಕುಳ್ತಿದ್ದಾರೆ ಒಡೆಯ ಅಂತಾರೆ. ಇನ್ನೊಬ್ಬನು ಬರಬೇಕು, ಅದಕ್ಕೆ ಕಾಯೋಣವಾ ಅಂತಾರೆ. ಬೇಡ ಬೇಡ, ಒಬ್ಬನಿಗೋಸ್ಕರ ಅಷ್ಟು ಜನನ ಕಾಯಿಸೋದು ಚೆನ್ನಾಗಿರೋದಿಲ್ಲ. ಒಳಗೆ ನಡಿ, ಒಳಗೆ ಹೋಗಿ ಅವ್ರನ್ನ ಸ್ವಾಗತ ಮಾಡೋಣ ಅಂತ ಇಬ್ಬರೂ ಒಳಗೆ ಹೋಗ್ತಾರೆ. ಒಳಗೆ ಹೋಗ್ಬಿಟ್ಟು ಶಿವಭಕ್ತರಿಗೆ ಹೇಳ್ತಾನೆ, ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಯಿತು, ನೀವೆಲ್ಲ ನನ್ನನ್ನು ಹರಿಸಿ ಅಂತಾರೆ. ಆಗ ಆ ಶಿವಭಕ್ತರೆಲ್ಲ ನಿಂತ್ಕೊಂಡು, ರಾಜ, ನಿನಗೂ ನಿನ್ನ ರಾಜ್ಯದ ಜನತೆಗೂ ಎಲ್ಲ ಒಳ್ಳೆಯದಾಗಲಿ, ಸುಭಿಕ್ಷವಾಗಿ ಇರಲಿ ಅಂತ ಅವರೆಲ್ಲ ಹರಿಸ್ತಾರೆ. ಆಮೇಲೆ ಮಂತ್ರಿ ಬಂದು ರಾಜಂಗೆ ಹೇಳ್ತಾನೆ, ಒಡೆಯ, ನಾನು ಹೇಳಿದ್ನಲ್ಲ ಆಗಲೇ 999 ಜನ ಮಾತ್ರ ಒಳಗೋಗಿದ್ದು ಅಂತ, ಆದರೆ ಈಗ 1000 ಜನ ಊಟ ಮಾಡ್ತಾ ಇದ್ದಾರೆ. ಬಾಳೆ ಎಲೆ ಎಲ್ಲೂ ಒಂದು ಖಾಲಿ ಇರಬೇಕಿತ್ತಲ್ಲ, ಯಾವುದು ಖಾಲಿ ಇಲ್ಲ ಅಂತಾನೆ. ಆಗ ರಾಜ, ಹೋಗಲಿ ಬಿಡು, ನಾವು ಅಂದ್ಕೊಂಡಂಗೆ ಆಯ್ತಲ್ಲ, 1000 ಜನಕ್ಕೆ ಊಟ ಹಾಕಬೇಕು ಅಂತ, ಹೋಗಲಿ ಬಿಡು, ಒಳ್ಳೆಯದಾಯಿತು ಅಂತ. ಮಾರನೇ ದಿನ ಮತ್ತೆ ರಾಜ ಕೇಳ್ತಾನೆ ಮಂತ್ರಿನ, ಇವತ್ತೆಷ್ಟು ಜನ ಬಂದಿದ್ದಾರೆ ಅಂತ. ಅದಕ್ಕೆ ಇವತ್ತು 999 ಜನ ಮಾತ್ರ ಬಂದಿದ್ದಾರೆ ಒಡೆಯ. ನಾನು ಒಬ್ಬೊಬ್ಬರನ್ನು ಚೆನ್ನಾಗಿ ಲೆಕ್ಕ ಹಾಕಿ ಒಳಗೆ ಬಿಟ್ಟಿದ್ದೀನಿ. ನನ್ನ ಸ್ನೇಹಿತ ಸಹ ಲೆಕ್ಕ ಹಾಕಿ ಒಳಗೆ ಬಿಟ್ಟಿದ್ದಾನೆ ಅಂತಾನೆ. ಹೌದಾ, ಹಾಗಾದರೆ ಒಳಗೋಗಿ ನೋಡೋಣ, ನಡೀರಿ, ಬಾಳೆ ಎಲ್ಲ ಯಾವುದಾದ್ರೂ ಖಾಲಿ ಇದೆಯಾ ಒಂದು ಅಂತ ಹೋಗಿ ಎಲ್ಲ ನೋಡ್ತಾರೆ. ನೋಡಿದ್ರೆ ಏನು ಆಶ್ಚರ್ಯ, ಆವತ್ತೂ ಸಹ ಯಾವ ಬಾಳೆ ಎಲೆ ಖಾಲಿ ಇಲ್ಲ. 1000 ಜನ ಸರಿಯಾಗಿ ಊಟ ಮಾಡ್ತಾ ಇದ್ದಾರೆ. ಎಷ್ಟು ನಿಗೂಢವಾಗಿದೆಯಲ್ಲ, ಕಳಿಸೋದು ಮಾತ್ರ ಅಷ್ಟು 999, ಇಲ್ಲಿ 1000 ಜನ ಊಟ ಮಾಡ್ತಾರೆ ಅಂತ. ಆಮೇಲೆ ಅದು ಎಷ್ಟು ಇದೇ ಥರ ಅವಾಗ ರಾಜ ಹೇಳ್ತಾನೆ, ಸರಿ, ಇವತ್ತು ನಾನು ಈ ಬೀಡಾಗಳ್ನ ಬಾಗಿಲಲ್ಲಿ ನಿಂತ್ಕೊಂಡು ನಾನೇ ಕೊಡ್ತೀನಿ ಒಬ್ಬೊಬ್ರಿಗೂ. ಇನ್ನೇನೆಲ್ಲರೂ ಊಟ ಮಾಡ್ಕೊಂಡು ಹೊರಗೆ ಬರ್ತಾರಲ್ಲ ಶಿವಭಕ್ತರು, ಅವ್ರಿಗೆ ನಾನೇ ಕೊಡ್ತೀನಿ ಅಂದ್ಬಿಟ್ಟು ರಾಜ ಎಲ್ರಿಗೂ ಒಂದೊಂದು ಬೀಡ ಕೊಡ್ತಾ ಇರ್ತಾನೆ. ಎಲ್ರಿಗೂ ಕೊಡ್ತಾನೆ. ಕೊನೆಯಲ್ಲಿ 999 ಜನಕ್ಕೆ ಆಗುತ್ತೆ, ಒಂದು ಬೀಡ ಉಳಿಯುತ್ತೆ. ಸೊ ಉಳಿಯುತ್ತೆ, ಯಾರೂ ಬರಲ್ಲ. ಆಗ ತಕ್ಷಣ ರಾಜ ಹೇಳ್ತಾನೆ ಕೆಲಸಗಾರರಿಗೆ, ಒಳಗೆ ಹೋಗಿ ನೋಡಿ ಯಾರಾದರೂ ಇದ್ದಾರಾ ಅಲ್ಲಿ ಅಂತ. ಎಲ್ಲ ಹೋಗಿ ನೋಡಿ, ಎಲ್ಲ ಕಡೆ ನೋಡ್ತಾರೆ, ಯಾರೂ ಇರೋದಿಲ್ಲ. ಆಗ ವಾಪಸ್ ಬಂದು ಹೇಳ್ತಾರೆ, ಒಡೆಯ, ಎಲ್ಲ ಯಾರೂ ಇಲ್ಲ ಒಳಗೆ, ಎಲ್ಲ ಕ್ಲೀನ್ ಮಾಡಿದ್ದು ಆಗೋಯ್ತು ಅಂತಾರೆ. ಆಗ ಅಯ್ಯೋ, ಎಷ್ಟು ನಿಗೂಢವಾಗಿದೆ ಇದು ಅಂದ್ಬಿಟ್ಟು ಅವ್ರಿಗೆ ಏನು ಕಂಡುಹಿಡಿಯೋಕ್ಕಾಗೋದಿಲ್ಲ. ಇದೇ ಥರ ಎಷ್ಟೊಂದು ದಿವಸ, ಅನೇಕ ದಿವಸಗಳು ನಡೆಯುತ್ತೆ, ಅನೇಕ ವರ್ಷಗಳು ನಡೆಯುತ್ತೆ. ಆಗ ಒಂದಿನ ಶಿವ ರಾಜನ ಕನಸಲ್ಲಿ ಬಂದುಬಿಟ್ಟು, ರಾಜ, ನಾನು ಪ್ರತಿದಿನ ಬಂದು ನಿಮ್ಮ ಅರಮನೆಯಲ್ಲಿ ಊಟ ಮಾಡ್ತಾಯಿದ್ದೀನಿ, ನೀನು ಗುರ್ತೇ ಹಿಡಿಲಿಲ್ಲ ಅಂತಾನೆ. ಒಡೆಯ,
ಭಗವಂತ, ನಾನು ಹೇಗೆ ನೀನು ಗುರ್ತು ಹಿಡಿಯೋದು? ಎಲ್ಲರ ಥರ ನೀನು ಇರ್ತೀಯಾ, ನಾನು ಹೇಗೆ ಗುರ್ತಿಡೀಲಿ ಅಂದ್ಬಿಟ್ಟು ಆಮೇಲೆ ತುಂಬ ಸಂತೋಷ ಆಯಿತು. ಭಗವಂತ, ನೀನು ಪ್ರಪಂಚದ ಜನರು ಎಲ್ರಿಗೂ ಊಟ ಹಾಕ್ತೀಯಾ ಅಂಥವನು ನೀನು ನಮ್ಮ ಅರಮನೆಯಲ್ಲಿ ಬಂದು ಊಟ ಮಾಡ್ತಿದ್ಯಾ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಗಿದೆ, ನೀನೆಷ್ಟು ಕರುಣಾಮಯಿ ಅಂತ ಹೇಳ್ತಾನೆ. ಅನೇಕ ವರ್ಷಗಳು ಹೀಗೆ ನಡೆಯುತ್ತೆ. ರಾಜನಿಗೆ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಸೊ ಆಮೇಲೆ ಅವನಿಗೆ ವಯಸ್ಸು ಆಗೋಗುತ್ತೆ. ಆಗ ಒಂದು ದಿವಸ ದುಃಖವಾಗಿರ್ತಾನೆ, ನಾನು ಶಿವನ್ನ ಕಂಡುಹಿಡಿಲಿಲ್ಲ ಅಂತ. ಆವತ್ತೇನಾಗುತ್ತೆ, ಅದೇ ದಿನ ರಾತ್ರಿ ಕನಸಲ್ಲಿ ಶಿವ ಬಂದು, ನೀನು ನನ್ನ ಕಂಡು ಹಿಡಿಲಿಲ್ವಲ್ಲ ರಾಜ ಅಂತಾನೆ. ಆಗ ಒಡೆಯ ಭಗವಂತ, ನೀನು ಯಾವುದಾದ್ರೂ ಒಂದು ಗುರ್ತಿಗೆ ಏನಾದರೂ ಬಿಟ್ಟು ಹೋಗು ತಂದೆ, ನೀನು ಊಟ ಮಾಡಿರ್ತೀಯಲ್ಲ ಆ ಎಲೆಯಲ್ಲಿ, ಅಲ್ಲಿ ಆ ಜಾಗದಲ್ಲಿ ಏನಾದರೂ ಗುರ್ತಿಗೆ ಬಿಟ್ಟು ಹೋಗು, ಆಗ ನನಗೆ ಅಲ್ಲಿ ನೀನಿದ್ದೆ, ನೀ ಬಂದಿದ್ದೆ ಅಂತ ನಂಗೆ ಗೊತ್ತಾಗುತ್ತೆ ಅಂತಾನೆ. ಹೌದಾ, ಹಾಗಾದರೆ ನಾಳೆ ಕಾದು ನೋಡು ಏನಾಗುತ್ತೆ ಅಂತಾರೆ. ಮಾರನೇ ದಿನ ಆಗುತ್ತೆ. ಯಥಾ ಪ್ರಕಾರ ಅದೇ 999 ಜನ ಒಳಗೆ ಹೋಗಿ ಊಟ ಮಾಡ್ತಾರೆ. ಆಮೇಲೆ ಅಲ್ಲಿ ಹೋಗೋದು, ಬಟ್ ಅಲ್ಲಿ 1000 ಜನ ಊಟ ಮಾಡಿರ್ತಾರೆ. ರಾಜ ಮೊದಲೇ ಕೆಲಸಗಾರರಿಗೆ ಹೇಳಿರ್ತಾನೆ, ಯಾರು ಊಟದ ಎಲೆನ ಎತ್ತಬೇಡಿ, ಎಲ್ಲ ಹಾಗೇ ಇರಲಿ, ಯಾರು ಎತ್ತಬಾರ್ದು ಅಂತ ಹೇಳಿರ್ತಾನೆ. ಆಮೇಲೆ ರಾಜ ಒಳಗೋಗಿ ಒಂದೊಂದು ಎಲೆನೇ ನೋಡ್ತಾ ಬಂದಾಗ ಒಂದು ಕಡೆ ಒಂದು ಎಲೆಯಲ್ಲಿ ಒಂದು ಸುಂದರವಾದ ಶಿವನ ವಿಗ್ರಹ, ಸುಂದರವಾದ್ದು, ಯೌವನವಾದದ್ದು, ಕೆತ್ತನೆ ಇರೋದು ಒಂದು ವಿಗ್ರಹ, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಕೊಡಲಿ. ಆ ಕೊಡಲಿಗೆ ಅದರಲ್ಲೂ ಕೆತ್ತನೆ ಇರುತ್ತೆ. ಕೊನೆಯಲ್ಲಿ ಸುಂದರವಾದ 2 ಗಿಳಿಗಳು ಇರುತ್ತೆ, ಅದು ಇರುತ್ತೆ ಅಲ್ಲಿ. ಅದನ್ನು ನೋಡ್ತಾನೆ ರಾಜ. ನೋಡಿಬಿಟ್ಟು ಗೊತ್ತಾಗುತ್ತೆ, ಶಿವ ಇಲ್ಲೇ ಕೂತ್ಕೊಂಡು ಊಟ ಮಾಡಿ ಹೋಗಿದ್ದಾನೆ ಅಂದ್ಬಿಟ್ಟು ತುಂಬ ಸಂತೋಷ ಆಗುತ್ತೆ. ಆಮೇಲೆ ಅದಿರೋ ಜಾಗದಲ್ಲೇ ಅಲ್ಲಿ ರಾಜ ಒಂದು ದೇವಸ್ಥಾನ ಕಟ್ಟಿಸ್ಬಿಟ್ಟು ಅಕ್ಕೂರಲ್ಲಿ, ಈಗಲೂ ಅಕ್ಕೂರಲ್ಲಿ ಈ ದೇವಸ್ಥಾನ ಇದೆ. ಈ ವಿಗ್ರಹ ತುಂಬ ಸುಂದರವಾಗಿದೆ. ಅಲ್ಲಿ 1000ರಲ್ಲಿ ಒಬ್ಬ ಅಂತ ಬರೆದಿದ್ದಾರೆ. ಅಂದರೆ ಈ ಘಟನೆಯ ಗುರುತಾಗಿ ಅದನ್ನು ಸಹ ಬರೆದಿದ್ದಾರೆ. ಈಗಲೂ ಹೋಗಿ ನಾವು ನೋಡಬಹುದು. ಹೀಗೆ ಶಿವ ತನ್ನ ಭಕ್ತರ ಅಪೇಕ್ಷೆಗಳನ್ನ ಚೆನ್ನಾಗಿ ಈಡೇರಿಸ್ತಾನೆ. ಈ ಕತೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.